ಇನ್ನು ನ್ಯಾಯಾಂಗವನ್ನು ಬಲಿದಂಥ ನಮ್ಮ ಜನಾಂಗದಲ್ಲಿರ್ತಕ್ಕಂಥ ವಕೀಲರನ್ನು ಸಂಘಟನೆ ಮಾಡಿ ವಕೀಲರ ಮೂಲಕ ಒಂದು ಒತ್ತಡ ಹಾಕೋ ಪ್ರಯತ್ನ ಮಾಡಿ. ಯಾಕೆಂದರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ವಕೀಲರಾಗಿದ್ದಂಥವ್ರು. ಅವ್ರು ಎಲ್ಲೇ ಒಂದು ಕಡೆ ವಕೀಲರ ಬಗ್ಗೆ ಗೌರವ ಇದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಈ ಹಿಂದೆ ಮೈಸೂರಲ್ಲಿ ಭಾಳ ದೊಡ್ಡ ವಕೀಲರ ಸಮ್ಮೇಳನವನ್ನು ಅವ್ರು ಮಾಡಿದರು. ಹಾಗಾಗಿ ನಮ್ಮ ಸಮಾಜದ ಎಲ್ಲ ವಕೀಲರು ಇಲ್ಲ, ಮುಖ್ಯಮಂತ್ರಿಗಳು ಬಹುತೇಕ ವಕೀಲರಿಗೆ ಗೌರವ ಕೊಡ್ತಾರೆ. ಶಾಸಕರನ್ನ ಕಡೆಗಣಿಸಿರ್ಬೋದು, ನಿಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿರ್ಬೋದು. ವಕೀಲರನ್ನ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಯತ್ನ ಮಾಡಿರಿ ಸ್ವಾಮೀಜಿ ಅಂದ ಕಾರಣಕ್ಕೆ ಈಗಾಗಲೇ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಗದಗ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಮೈಸೂರು ಜಿಲ್ಲೆ, ಎಲ್ಲ ಕಡೆಯೂ ಸಹ ಗದಗ ಜಿಲ್ಲೆ ಎಲ್ಲ ಕಡೆ ಫಸ್ಟ್ ಟೈಮ್ ಪಂಚಮ ಸಾರಿಗಳು ಎಂದೂ ನಾವು ವಕೀಲರು ಪಂಚಮ ಸಾರಿ ಹೆಸರಲ್ಲಿ ನಾವಿಂದು ಸಂಘಟನೆ ಆಗಿದ್ದಿಲ್ಲ. ಯಾಕಂದ್ರೆ ನಮ್ಮ ವಕೀಲರು ಯಾವತ್ತೂ ಸೆಕ್ಯುಲರ್ ಆಗಿಯೇ ತಮ್ಮ ಉಪಜೀವನ ಮಾಡ್ತಿದ್ರು, ಕಾನೂನು ಓದ್ಕೊಂಡಿದ್ರು. ಆದರೆ ಇವತ್ತು ನಮ್ಮೆಲ್ಲರ ಮನವಿ ಮೇರೆಗೆ ಎಲ್ಲ ವಕೀಲರು ನಾವೇ ಜನಾಂಗದಲ್ಲಿ ಹುಟ್ಟಿದ್ದೀವಿ. ನಮ್ಮ ಕಾನೂನು ಜ್ಞಾನವನ್ನು ಹೋರಾಟಕ್ಕೆ ನಾವು ಮುಡುಪಾಗಿಡ್ತೀವಿ. ನಮ್ಮ ಹಕ್ಕನ್ನು ಕೇಳಲಿಕ್ಕೆ ನಿಮ್ಮ ಹೋರಾಟ ನಾವು ಬೆಂಬಲ ಕೊಡ್ತೀವಿ ಅಂತ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ವಕೀಲರು ಫಸ್ಟ್ ಟೈಮ್ ಒಂದೇ ವೇದಿಕೆಯಲ್ಲಿ ಕೂಡ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ನಮ್ಮ ಹಕ್ಕನ್ನು ಕೇಳೋಕ್ಕೆ ತಪ್ಪೇನೈತಿ, ನಾವು ಹೋರಾಟ ಧುಮುಕ್ತೀವಿ. ಪಂಚಮ ಸಾರಿಗಳಿಗೆ 2A ಮೀಸಲಾತಿ, ಉಳಿದ ಎಲ್ಲ ಲಿಂಗಾಯತರಿಗೂ OBC ಮೀಸಲಾತಿ ನ್ಯಾಯಯುತ ಹಕ್ಕಿದೆ ಕೇಳಬೇಕು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ವಕೀಲರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸಕತ್ತಾರೆ. ಆ ಕಾರಣ ಸೆಪ್ಟೆಂಬರ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಭಾನುವಾರ ದಿವಸ ಬೆಳಗಾವಿಯ ಗಾಂಧಿ ಭವನದಲ್ಲಿ ಪ್ರಥಮ ಬಾರಿಗೆ ಪಂಚಮ ಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂಥ ಹೆಸರಲ್ಲಿ ನಾವೆಲ್ಲ ವಕೀಲರು ಒಂದು ಕಡೆ ಕೂಡಕತ್ತೀವಿ. ಫಸ್ಟ್ ಟೈಮ್ ನಾವೆಲ್ಲ ಕೂಡಿ ಈ ರಾಜ್ಯ ಸರ್ಕಾರ ಇವತ್ತಿನವರೆಗೆ ನಿರ್ಲಕ್ಷ್ಯ ಮಾಡಿದೆಯಲ್ಲ, ಅದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸಬೇಕು ಮತ್ತು ಇದುವರೆಗೆ ನಾವು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ರೀತಿಯಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಬೇಕು, ಅಥವಾ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ 2D ಮೀಸಲಾತಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಕೀಲರ ಮೂಲಕವಾಗಿ ಏನಾದರೂ ವಾದ ಮಾಡಬೇಕು, ಮತ್ತು 2A ಮೀಸಲಾತಿಗೋಸ್ಕರವಾಗಿ ಸಾಮಾಜಿಕ ಹೋರಾಟ ಹೆಂಗೆ ಮಾಡಬೇಕು. ಒಂದು ವೇಳೆ ವಕೀಲರ ನಿಯೋಗಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡದೆ ಹೋದರೆ ಬರುವಂಥ ಡಿಸೆಂಬರ್ ಅಧಿವೇಶನದಲ್ಲಿ ರಾಜ್ಯ ಮಟ್ಟದ ಉಗ್ರ ಪ್ರತಿಭಟನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೋಸ್ಕರ 22ರ ಪಂಚಮ ಸಾಲಿ ವಕೀಲರ ಮಹಾಪರಿಷತ್ತನ್ನು ಕರೆಯಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಅಖಂಡ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಮತ್ತು ಈ ನಾಡಿನ ಎಲ್ಲ ವಕೀಲರು ಏನು ಸೆಪ್ಟೆಂಬರ್ 22ನೇ ತಾರೀಕು ನಡೆಯುವಂಥ ಮಹಾಪರಿಷತ್ತಿಗೆ ತಾವೆಲ್ಲ ಬಂದು ಭಾಗವಹಿಸಬೇಕು. ನಾವು ಅವತ್ತು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಒಂದು 11 ಜನ ಹಿರಿಯ ವಕೀಲರದ್ದು ಟೀಮ್ ಮಾಡಿ ರಾಜ್ಯ ಮುಖ್ಯಮಂತ್ರಿ ಬಳಿಗೆ ನಿಯೋಗ ತಗೊಂಡು ಹೋಗ್ತೀವಿ. ಆ ವಕೀಲರಿಗೂ ಅವ್ರು ಏನಾದ್ರು ಅಲಕ್ಷ್ಯ ಮಾಡಿದ್ದೆ ಆದರೆ ಖಂಡಿತವಾಗಿ ಅವತ್ತು ಕಠಿಣವಾಗಿರ್ತಕ್ಕಂಥ ಟರಾವ್ ಪಾಸ್ ಮಾಡ್ತೀವಿ. ಮುಂದಿನ ಉಗ್ರ ಹೋರಾಟದ ಕುರಿತು ನಾವು ನಿರ್ಣಯಗಳನ್ನು ಕೈಗೊಳ್ತೀವಿ. ಆ ಕಾರಣಕ್ಕೋಸ್ಕರವಾಗಿ ಬೆಳಗ್ಗೆ 10 ಗಂಟೆಗೆ ಎಲ್ಲ ನಮ್ಮ ನಾಡಿನ ವಕೀಲರು ಕರಿಕೋಟ್ ಹಾಕೊಂಡೇ ಬರಬೇಕು. ಇದು ಒಂದು ಸಾಮಾಜಿಕ ನ್ಯಾಯದ ಹೋರಾಟ. ಮತ್ತು 10 ಗಂಟೆಯಿಂದ 12 ಗಂಟೆವರೆಗೂ ನಾವು ಸಭೆ ಮಾಡ್ತೀವಿ, ಕೆಲವು ನಿರ್ಣಯಗಳನ್ನು ಕೈಗೊಳ್ತೀವಿ. ಅದಾದ ನಂತರ ರಾಣಿ ಚೆನ್ನಮ್ಮನ ವೃತ್ತಕ್ಕೆ ಬಂದು ಕನಿಷ್ಠ 1 ತಾಸುಗಳನ್ನು ಧರಣಿ ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾತು ಕೊಟ್ಟು ತಪ್ಪಿದಾರಲ್ಲ, ಕಾನೂನು ತಜ್ಞರ ಸಭೆ ಕರಿತೀವಿ ಅಂತೇಳಿ, ಆವತ್ತಿನ ದಿವಸ ಮುಖ್ಯಮಂತ್ರಿಗಳು ಸ್ವತಃ ದಿನಾಂಕವನ್ನು ಪ್ರಕಟಿಸೋವರೆಗೂ ನಾವು ಯಾವ ಕಾರಣಕ್ಕೂ ಚೆನ್ನಮ್ಮ ಸರ್ಕಲ್ ಬಿಟ್ಟು ನಾವು ಹಿಂದಿರುಗೋದಿಲ್ಲ. ಅಂತಹ ಒಂದು ಈ ಹೋರಾಟಕ್ಕೆ ನಮ್ಮ ವಕೀಲರು ಇವತ್ತು ಸಾಕ್ಷಿಯಾಗಲಿದ್ದಾರೆ. ಹಾಗಾಗಿ ವಿಜಯಪುರ ಜಿಲ್ಲೆಯ ಎಲ್ಲ ವಕೀಲರು ಅವತ್ತಿನ ಸಭೆಗೆ ಬರಬೇಕು ಅಂತೇಳಿ ನಮ್ಮ ಜಿಲ್ಲಾ ಘಟಕದ ಪರವಾಗಿ ಮತ್ತು ನಮ್ಮ ನೂತನ ಲಿಂಗಾಯತ ಪಂಚಮ ಸಾಲಿ ವಿಜಯಪುರ ಜಿಲ್ಲಾ ಅಡ್ವೊಕೇಟ್ ಪರಿಷತ್ತಿನ ಎಲ್ಲ ಸಂಚಾಲಕರ ಪರವಾಗಿ ನಾನು ಮನವಿ ಮಾಡಿಕೊಂಡು 2 ಮಾತು ಕ್ಷಮಿಸಿ